ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬಾರಿ ಯುಗಾದಿ ಮತ್ತು ಅಮಾವಾಸ್ಯೆ ಒಂದೇ ದಿನ ಬಂದಿದೆ. ಪಿತೃತರ್ಪಣ ಹಬ್ಬದ ಆಚರಣೆ ಮುಹೂರ್ತದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. 2026ರ ಯುಗಾದಿ ಹಬ್ಬವು ಮಾರ್ಚ್ 19ರಂದು ಅಮಾವಾಸ್ಯೆಯೊಂದಿಗೆ ಬಂದಿದೆ. ಈ ಅಪರೂಪದ ದಿನದಂದು ಸೂರ್ಯೋದಯದ ತಿಥಿಯ ಆಧಾರದ ಮೇಲೆ ಆಚರಣೆಗಳನ್ನು ವಿಂಗಡಿಸಲಾಗಿದೆ. ಪಿತೃ ಕಾರ್ಯಗಳನ್ನು ಬೆಳಿಗ್ಗೆ ಮುಗಿಸಿ ನಂತರ ಯುಗಾದಿ ಸಂಭ್ರಮವನ್ನು ಆಚರಿಸುವ ಬಗ್ಗೆ ಮಾಹಿತಿ ನೋಡೋಣ. ಯುಗಾದಿ ಹಬ್ಬವು ಹೊಸ ವರ್ಷಕ್ಕೆ ಮುನ್ನುಡಿಯಾಗುತ್ತದೆ. ಹೊಸ ವರ್ಷಕ್ಕೆ ಮುನ್ನುಡಿ ಇರುವ ಯುಗಾದಿ ಹಬ್ಬಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇವೆ. ಇದೇ 19ರಂದು ಯುಗಾದಿಯ ಸಂಭ್ರಮ ಎಲ್ಲ ಮನೆ ಮಾತಾಗಿದೆ. ಯುಗಾದಿ ಹಬ್ಬವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಆಚರಿಸಲಾಗುವ ಹಿಂದೂ ಹೊಸ ವರ್ಷವಾಗಿದೆ. ಯುಗಾದಿ ಅಮಾವಾಸ್ಯೆ ಒಂದೇ ದಿನ ಬಂದಿರುವುದು ವಿಶೇಷವಾಗಿದೆ. ಆದರೆ ಈ ಬಾರಿ ಇದೇ ದಿನ ಅಮಾವಾಸ್ಯೆಯೂ ಬಂದಿದೆ. ಯುಗಾದಿಯ ಸಂಭ್ರಮದ ಜೊತೆ ಅಮಾವಾಸ್ಯೆಯೂ ಸೇರಿಕೊಂಡಿರುವುದು ಅಪರೂಪವೇ. ಫಾಲ್ಗುಣ ಮಾಸದ ಕೊನೆಯ ದಿನ ಅಮಾವಾಸ್ಯೆ, ನಂತರದ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಪಾಡ್ಯಮಿ ಈ ಬಾರಿಯ ವಿಶೇಷವಾಗಿದೆ. ಎರಡೂ ಒಟ್ಟಿಗೆ ಹೇಗೆ ಆಚರಣೆ ಮಾಡುವುದು ಅಂತ ನೋಡೋದಾದರೆ, ಹೀಗೆ ಎರಡೂ ಒಟ್ಟಿಗೆ ಬಂದರೆ ಸಾಮಾನ್ಯವಾಗಿ ಅಮಾವಾಸ್ಯೆಯಂದು ಪಿತೃತರ್ಪಣ ನೀಡಿ ಮರುದಿನ ಪಾಡ್ಯಮಿಯಂದು ಬೇವು ಬೆಲ್ಲ ಸೇವಿಸಿ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ. ಹಾಗಿದ್ದರೆ ಈ ಬಾರಿ ಇದರ ಮುಹೂರ್ತ ಯಾವುದು ಎಂದು ನೋಡೋದಾದರೆ, ಸಾಮಾನ್ಯವಾಗಿ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಅದನ್ನೇ ಮುಖ್ಯ ತಿಥಿ ಎಂದು ಕರೆಯುತ್ತಾರೆ. ಸೂರ್ಯೋದಯದ ಸಮಯದ ತಿಥಿಯು ಮುಖ್ಯವಾಗಿರುವುದರಿಂದ 2026ರ ಯುಗಾದಿ ಆಚರಣೆಯು ಮಾರ್ಚ್ 19ರಂದು ಬರುತ್ತದೆ. ಯಾವುದು ಮುಹೂರ್ತ ಅಂತ ನೋಡೋದಾದರೆ, ಮಾರ್ಚ್ 18ನೇ ಸಂಜೆಯಿಂದ ಮತ್ತು 19ನೇ ತಾರೀಕಿನ ಬೆಳಿಗ್ಗೆ 6:30ರ ಒಳಗೆ ಅಮಾವಾಸ್ಯೆಯ ಪಿತೃ ಕಾರ್ಯಗಳನ್ನೆಲ್ಲ ಮುಗಿಸಿಕೊಳ್ಳಬೇಕು. 6:54ರ ಬಳಿಕ ಸಂಪೂರ್ಣವಾಗಿ ಯುಗಾದಿ ಹಬ್ಬದ ಆಚರಣೆ, ಪೂಜೆ, ಪಂಚಾಂಗ ಶ್ರವಣ ಎಲ್ಲವನ್ನೂ ಮಾಡಬೇಕು. ದಾನ ಧರ್ಮಕ್ಕೆ ಅಮಾವಾಸ್ಯೆ ಅನುಕೂಲವಾಗಿದೆ. ಯುಗಾದಿ ಹಬ್ಬದ ಹಿಂದಿನ ದಿನವು ಅಮಾವಾಸ್ಯೆಯಾಗಿರುವುದರಿಂದ ಈ ದಿನದಂದು ಹೆಚ್ಚಿನ ದಾನ ಧರ್ಮ, ಪಿಂಡದಾನ ಮತ್ತು ತರ್ಪಣ ಕಾರ್ಯಗಳನ್ನು ಮಾಡಲಾಗುತ್ತದೆ. ನಂತರ ಮರುದಿನ ಯುಗಾದಿ ಆಚರಣೆಗಳನ್ನು ನಡೆಸಲಾಗುತ್ತದೆ. ಇವಾಗ ಆಚರಣೆಗಳು ಮತ್ತು ಅದರ ಮಹತ್ವವನ್ನು ನೋಡೋದಾದರೆ, ಪ್ರತಿ ವರ್ಷವೂ ಯುಗಾದಿ ಬಂದರೆ ಏನೋ ಒಂದು ಸಂಭ್ರಮ. ಮಕ್ಕಳು ಕುಣಿದು ಕುಪ್ಪಳಿಸುತ್ತಾರೆ. ಆದರೆ ಹಲವರಿಗೆ ಈ ಹಬ್ಬದ ವಿಶೇಷತೆ ಏನು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂಬಿತ್ಯಾದಿ ಮಾಹಿತಿ ಇರುವುದಿಲ್ಲ. ಹಾಗಿದ್ರೆ ಬನ್ನಿ ನೋಡೋಣ. ಈ ಯುಗಾದಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಕಾಲದ ಚಕ್ರೀಯ ಸ್ವರೂಪವನ್ನು ಸಂಕೇತಿಸುತ್ತದೆ. ಪ್ರತಿ ಅಂತ್ಯವು ಹೊಸ ಆರಂಭವನ್ನು ತರುತ್ತದೆ ಎಂಬುದನ್ನು ಜನರಿಗೆ ನೆನಪಿಸುತ್ತದೆ. ಪ್ರಾರ್ಥನೆಗಳು, ಹಬ್ಬದ ಭೋಜನಗಳು ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುವ ಯುಗಾದಿಯನ್ನು ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹಾಗೂ ಪ್ರಪಂಚದಾದ್ಯಂತ ತೆಲುಗು ಮತ್ತು ಕನ್ನಡ ಸಮುದಾಯಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಮಾಡುತ್ತವೆ. ಯುಗಾದಿ ಎಂಬ ಪದವು ಎರಡು ಸಂಸ್ಕೃತ ಪದಗಳ ಸಂಯೋಜನೆಯಾಗಿದೆ. ಯುಗ ಎಂದರೆ ಪರ್ವ ಅಥವಾ ಯುಗಾರಂಭ, ಆದಿ ಎಂದರೆ ಆರಂಭ. ಹೀಗಾಗಿ ಯುಗಾದಿ ಎಂಬ ಪದದ ಅರ್ಥ ಹೊಸ ಯುಗದ ಆರಂಭ ಎಂಬುದಾಗಿದೆ. ಯುಗಾದಿಯನ್ನು ಸಾಂಪ್ರದಾಯಿಕ ಹಿಂದೂ ಚಂದ್ರ ಸೌರ ಕ್ಯಾಲೆಂಡರ್ನ ಚೈತ್ರ ಮಾಸದ ಮೊದಲ ದಿನದಂದು ಆಚರಿಸಲಾಗುತ್ತದೆ. ಇದು ಹೊಸ ವರ್ಷದ ಆರಂಭವಾಗಿದೆ, ಜೊತೆಗೆ ವಸಂತ ಋತುವಿನ ಆಗಮನದ ಸಮಯವೂ ಆಗಿದೆ. ಯುಗಾದಿ 2026ರ ಆಚರಣೆ ವಿವರಣೆಯನ್ನು ನೋಡೋದಾದರೆ, ಯುಗಾದಿ ಮಾರ್ಚ್ 19ರಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಚೈತ್ರ ಶುಕ್ಲ ಪ್ರತಿಪದದಂದು ಬರುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದಲ್ಲಿ ಚಂದ್ರನ ಕ್ಷೀಣ ಹಂತದ ಮೊದಲ ದಿನವನ್ನು ಸೂಚಿಸುತ್ತದೆ. ಇದನ್ನು ದಕ್ಷಿಣ ಭಾರತದ ಸಮುದಾಯಗಳಿಗೆ ಹೊಸ ವರ್ಷದ ಆರಂಭವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಪುರಾಣಗಳಲ್ಲಿ ಈ ದಿನವು ಬ್ರಹ್ಮನಿಂದ ಬ್ರಹ್ಮಾಂಡದ ಸೃಷ್ಟಿಗೆ ಸಂಬಂಧಿಸಿದೆ. ಹಿಂದೂ ಕ್ಯಾಲೆಂಡರ್ಗೆ ಸಂಬಂಧಿಸಿದ ಸಾಂಪ್ರದಾಯಿಕ ನಂಬಿಕೆಗಳು ಬ್ರಹ್ಮ ಈ ದಿನದಂದು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದನು ಎಂದು ಹೇಳುತ್ತವೆ. ಅದಕ್ಕಾಗಿಯೇ ಯುಗಾದಿ ವಿಶೇಷ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ.
ಯುಗಾದಿಯನ್ನು ಇದರ ಪ್ರಾದೇಶಿಕ ಹೊಸ ವರ್ಷದ ಆಚರಣೆಗಳಂತೆ ಆಚರಿಸಲಾಗುತ್ತದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ದಿನವನ್ನು ಗುಡಿ ಪಾಡ್ವಾ ಎಂದು ಆಚರಿಸಲಾಗುತ್ತದೆ. ಆದರೆ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಅದೇ ಆಚರಣೆಯನ್ನು ಯುಗಾದಿಯಂದು ಆಚರಿಸಲಾಗುತ್ತದೆ. ಯುಗಾದಿ 2026ರ ಪೂಜಾ ಸಮಯಗಳನ್ನು ನೋಡೋದಾದರೆ, ಯುಗಾದಿಯ ಪೂಜೆಯನ್ನು ಸಾಮಾನ್ಯವಾಗಿ ಸೂರ್ಯೋದಯದ ನಂತರದ ಬೆಳಗ್ಗೆ ಮಾಡಲಾಗುತ್ತದೆ. ಹೊಸ ವರ್ಷವನ್ನು ಆಚರಿಸಲು ಸೂರ್ಯೋದಯದ ನಂತರ ಬೆಳಗ್ಗೆ ಅತ್ಯಂತ ಮಂಗಳಕರ ಸಮಯವಾಗಿದೆ. ಮಾರ್ಚ್ 19, 2026ರಂದು ದಿನದ ಪೂಜೆಯನ್ನು ಸಾಮಾನ್ಯವಾಗಿ ಸೂರ್ಯೋದಯ ನಂತರ ಬೆಳಗ್ಗೆ ನಡೆಸಲಾಗುತ್ತದೆ. ದಿನವು ಇದರೊಂದಿಗೆ ಆರಂಭವಾಗುತ್ತದೆ. ಅಭ್ಯಂಗ ಸ್ನಾನ: ಸೂರ್ಯೋದಯಕ್ಕೂ ಮುನ್ನ ಎಣ್ಣೆ ಸ್ನಾನ ಮಾಡಬೇಕು. ಮುಖ್ಯ ಯುಗಾದಿ ಪೂಜೆ ಬೆಳಿಗ್ಗೆ ಸೂರ್ಯ ಉದಯಿಸಿದ ನಂತರ ಮಾಡಬೇಕು. ಪಂಚಾಂಗ ಶ್ರವಣ: ಹೊಸ ವರ್ಷದ ಪಂಚಾಂಗದ ಭವಿಷ್ಯವಾಣಿಗಳನ್ನು ಓದುವುದು. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಇತರೆ ಧಾರ್ಮಿಕ ಕಾರ್ಯಗಳನ್ನು ನಡೆಸಲಾಗುತ್ತದೆ. ಇನ್ನು ಯುಗಾದಿಯ ಪ್ರಮುಖ ಆಚರಣೆಗಳು ಯಾವುವು ಅಂತ ನೋಡೋದಾದರೆ, ಅಭ್ಯಂಗ ಸ್ನಾನ: ಯುಗಾದಿಯ ಹಬ್ಬವು ಸೂರ್ಯೋದಯದ ಹಿಂದಿನ ದಿನ ಬೆಳಿಗ್ಗೆ ಎಣ್ಣೆ ಸ್ನಾನ ಅಭ್ಯಂಗ ಸ್ನಾನದೊಂದಿಗೆ ಪ್ರಾರಂಭವಾಗುತ್ತದೆ. ಸ್ನಾನ ಮಾಡುವ ಮೊದಲು ದೇಹಕ್ಕೆ ಎಣ್ಣೆ ಹಚ್ಚಲಾಗುತ್ತದೆ. ಎಣ್ಣೆ ಸ್ನಾನವು ಆತ್ಮವನ್ನು ಶುದ್ಧೀಕರಿಸುತ್ತದೆ. ನಂತರ ಹೊಸ ಬಟ್ಟೆಗಳನ್ನು ಧರಿಸುವುದರೊಂದಿಗೆ ದಿನವು ಪ್ರಾರಂಭವಾಗುತ್ತದೆ. ಮನೆಗಳನ್ನು ಅಲಂಕರಿಸುವುದು: ಮನೆಗಳ ಬಾಗಿಲು ಮತ್ತು ಪ್ರವೇಶ ದ್ವಾರಗಳಲ್ಲಿ ಮಾವಿನ ಎಲೆಗಳನ್ನು ತೋರಣಗಳಾಗಿ ಬಳಕೆ ಮಾಡಲಾಗುತ್ತದೆ. ಮಾವಿನ ಎಲೆಗಳು ಪವಿತ್ರವಾಗಿದ್ದು, ಮನೆಯ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಹಬ್ಬವನ್ನು ಆಚರಿಸಲು ಮನೆಗಳ ಹೊರಗಿನ ಮಹಡಿಗಳಲ್ಲಿ ರಂಗೋಲಿ ವಿನ್ಯಾಸಗಳ ಬಳಕೆಯೂ ಮಾಡಲಾಗುತ್ತದೆ. ಬೇವು ಕಹಿ ದುಃಖವನ್ನು ಪ್ರತಿನಿಧಿಸುತ್ತದೆ. ಬೆಲ್ಲ ಮಾಧುರ್ಯ ಸಂತೋಷವನ್ನು ಸಂಕೇತಿಸುತ್ತದೆ. ಹಸಿ ಮಾವು ಆಶ್ಚರ್ಯವನ್ನು ಪ್ರತಿಬಿಂಬಿಸುತ್ತದೆ. ಹುಣಸೆಹಣ್ಣು ಹುಳಿ ಸವಾಲುಗಳನ್ನು ಪ್ರತಿನಿಧಿಸುತ್ತದೆ. ಹಸಿರು ಮೆಣಸಿನಕಾಯಿ ಅಥವಾ ಮೆಣಸು ಶಾಖ ಕೋಪವನ್ನು ಸಂಕೇತಿಸುತ್ತದೆ. ಉಪ್ಪು ಸಮತೋಲನ ಮತ್ತು ಸ್ವೀಕಾರವನ್ನು ಸಂಕೇತಿಸುತ್ತದೆ. ಜೀವನವು ವಿಭಿನ್ನ ಅನುಭವಗಳ ಮಿಶ್ರಣವಾಗಿದ್ದು, ಪ್ರತಿಯೊಂದು ಅನುಭವವು ನಾವು ಮನುಷ್ಯರಾಗಿ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಈ ಆಹಾರದಲ್ಲಿನ ಪದಾರ್ಥಗಳು ನೆನಪಿಸುತ್ತವೆ. ಅದಕ್ಕಾಗಿ ಬೇವು ಬೆಲ್ಲವನ್ನು ಈ ಸಮಯದಲ್ಲಿ ಸೇವನೆ ಮಾಡಲಾಗುತ್ತದೆ. ಸಾಂಸ್ಕೃತಿಕ ಆಚರಣೆಗಳು ಮತ್ತು ಹಬ್ಬದ ಆಹಾರಗಳನ್ನು ನೋಡೋದಾದರೆ, ಯುಗಾದಿ ಸಾಂಸ್ಕೃತಿಕ ಆಚರಣೆಗಳಿಗೂ ಒಂದು ಪ್ರಮುಖ ದಿನವಾಗಿದೆ. ಹೊಸ ವರ್ಷದ ಆರಂಭವನ್ನು ಆಚರಿಸಲು ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಮುಂಬರುವ ವರ್ಷದಲ್ಲಿ ಸಮೃದ್ಧಿ, ಆರೋಗ್ಯ ಮತ್ತು ಯಶಸ್ಸನ್ನು ಆನಂದಿಸಲು ವಿಷ್ಣು ಮತ್ತು ವೆಂಕಟೇಶ್ವರನಂತಹ ವಿವಿಧ ದೇವರು ಮತ್ತು ದೇವತೆಗಳ ದೇವಾಲಯಗಳಿಗೆ ಭೇಟಿ ನೀಡುವ ಅವಕಾಶವನ್ನು ಬಳಸಿಕೊಳ್ಳಲಾಗುತ್ತದೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಯುಗಾದಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.